ಅಲ್ಲಿಂದ ಚಳ್ಳಕೆರೆ ಬರೀ ಗಂಧರ್ವ ಹೋಟ್ಲಿಗೆ ಬರೋಕ್ಕೆ 15 ನಿಮಿಷ ಬೇಕು, ಅಷ್ಟೊಂದು ಹದಗೆಟ್ಟಿದೆ. ಗರ್ಭಿಣಿ ಮಹಿಳೆಯರಂತೂ ಓಡಾಡೋದು ಭಾಳ ಕಷ್ಟ. ಇವರು ಸ್ಕೂಲ್ಗೆ ಹೋಗೋ ಮಕ್ಕಳಿಗಂತೂ ಭಾಳ ಹೇಳ್ಬಾರ್ದು, ಅಷ್ಟೊಂದು ಇದಾಗಿದೆ. ಟೈಮ್ ಸರಿಯಾಗಿ ಹೋಗ್ತಾ ಇಲ್ಲ. ಎಲ್ಲ ವೆಹಿಕಲ್ಗಳು ನಾವು ಅಷ್ಟೊಂದು ಬಂಡವಾಳ ಹಾಕೊಂಡು ಆಟೋಗಳು ತಗೊಂಡಿದ್ದೀವಿ. ಅದು ಬರೀ 1 ತಿಂಗಳು 2 ತಿಂಗಳಿಗೆ 5,000 ರೂಪಾಯಿ ರಿಪೇರಿಗೆ ಹೋಗ್ತಾ ಇದೆ ಖರ್ಚು. ನಮಗೆ ರೋಡ್ ಗುಣಮಟ್ಟದಿಂದ ಮಾಡಿಕೊಡಿ ಅಂತ ಇರೋದೇ 1.5 ಕಿಲೋಮೀಟರ್ ಗುಣಮಟ್ಟ ರೋಡ್ ಮಾಡಿಕೊಡ್ಲಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳ ಜೊತೆ ಇದ್ರ ಬಗ್ಗೆ ಸಂವಾದ ಮಾಡಿದ್ರು. ಎಲ್ಲ ಅಧಿಕಾರಿಗಳನ್ನ ಕೂಡಿಸ್ಕೊಂಡು ನೀವು ಇದನ್ನ ಒಂದು ಒಳ್ಳೆ ಇದು ನಮ್ಮ ನಗರಂಗೇರಿಗೆ ಅಡ್ಜಸೆಂಟ್ ಆಗಿರ್ತಕ್ಕಂಥ ಸಿಟಿ ಆಗಿರೋದು ನಗರಂಗೆರೆ ದಯವಿಟ್ಟು ಸ್ವಲ್ಪ ದೊಡ್ಡದಾಗಿ ಅಗಲೀಕರಣ ಮಾಡಿಬಿಟ್ಟು ಮಾಡಬೇಕು ಎಲ್ಲ ಅಧಿಕಾರಿಗಳು. ಆದರೆ 2 ವರ್ಷ ಆದರೂ ಕೂಡ ಇದುವರೆಗೂ ಯಾವುದೇ ಒಂದು ರೋಡಿನ ಅಭಿವೃದ್ಧಿ ಯಾವುದೂ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ನಗರಂಗೇರಿಗೆ ಬಂದು, ಅದು ಆಟೋದಲ್ಲಿ ಬರಬೇಕು, ಇಲ್ಲಾಂದರೆ ಸ್ಕೂಟಿ ಇಲ್ಲಾಂದ್ರೆ ಬೈಕಲ್ಲಿ ಬಂದುಬಿಟ್ಟು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ. ಕಾರಲ್ಲಿ ಬಂದರೂ ಗೊತ್ತಾಗಲ್ಲ, ಸ್ಕೂಟಿಯಲ್ಲೇ ಬರಬೇಕು, ಅವಾಗ ಗೊತ್ತಾಗುತ್ತೆ ಅದು ನಗರಂಗೇರೆ ಸ್ಥಿತಿ ಎಲ್ಲಿದೆ ಅಂತ. ದಯವಿಟ್ಟು ಈ ಸಂಬಂಧಪಟ್ಟ ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತು ನಾವು ಮನವಿ ಸಲ್ಲಿಸ್ತೀವಿ. ಕೂಡಲೇ ಇದ್ರ ಬಗ್ಗೆ ಕೊಟ್ಟು ಅವರಿಗೆ ದಯವಿಟ್ಟು ಬಂದು ಸ್ಥಳ ಪರಿಶೀಲಿಸಿ ಇದ್ರ ಬಗ್ಗೆ ಆದಷ್ಟು ತುರ್ತಾಗಿ ಚಳ್ಳಕೆರೆ ತಾಲೂಕಿನ ಸಹ ಮನವಿ ಕೊಡ್ತಾ ಇದ್ವಿ. ಹಾಗೂ ಲೋಕೋಪಯೋಗಿ ಇಲಾಖೆ ಏನಾದರೂ ಸಹಾಯಕ ಇಂಜಿನಿಯರಾಗಿರ್ತಕ್ಕಂಥ ಕಾರ್ಯಪಾಲಕ ಇಂಜಿನಿಯರಾಗಿರ್ತಕ್ಕಂಥ ಅವ್ರಿಗೂ ಸಹ ನಾವು ಈ ಮುಖಾಂತರ ಮನವಿಯನ್ನು ಕೊಡಲಿಕ್ಕೆ ನಾವು ಇಲ್ಲಿ ತಂದಿದ್ದೇವೆ. ನೋಡಿ, ನಮ್ಮ ವಿಷಯ ಇಷ್ಟೇ, ಕಳಪೆ ಗುಣಮಟ್ಟದಿಂದ ಹಾಳಾಗಿರುವಂತಹ ನಗರಂಗೆರೆ ಗ್ರಾಮದ ರಸ್ತೆಯನ್ನು ತಾತ್ಕಾಲಿಕವಾಗಿ ಗುಂಡಿ ಮುಚ್ಚದೆ ಸಂಪೂರ್ಣವಾಗಿ ಹೊಸ ಗುಣಮಟ್ಟದ ರಸ್ತೆಯನ್ನಾಗಿ ನಿರ್ಮಿಸಿಕೊಡುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನಾ ಕಾರ್ಯಾಚರಣೆ ಮಾಡಿದ್ದೇವೆ. 4 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ. ಇವತ್ತು ವಿಷಯ ಏನಂತಂದರೆ ಹೇಳಿದ್ದೀನಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರಂಗೆರೆ ಗ್ರಾಮಸ್ಥರು ಹಾಗೂ ವಾಹನ ಚಾಲಕರು ಸೇರಿ ತಮಗೆ ಸಲ್ಲಿಸುತ್ತಿರುವ ತೀವ್ರ ಆಕ್ರೋಶದ ಮನವಿ ಪತ್ರವೇನೆಂದರೆ, ನಮ್ಮ ನಗರಂಗೆರೆ ಗ್ರಾಮವು ಚಳ್ಳಕೆರೆ ನಗರಕ್ಕೆ ತೀರಾ ಹೊಂದಿಕೊಂಡಿದ್ದ ಆದರೂ ಸಹ ಕಳೆದ ಹಲವು ವರ್ಷಗಳಿಂದ ಗ್ರಾಮದ ಮುಖ್ಯ ರಸ್ತೆಯು ಅತ್ಯಂತ ಕಳಪೆ ಗುಣಮಟ್ಟದಿಂದ ಸಂಪೂರ್ಣವಾಗಿ ಹಾಳಾಗಿದೆ. ರಸ್ತೆಯುದ್ದಕ್ಕೂ ಬಿದ್ದಿರುವ ಬೃಹತ್ ಗುಂಡಿಗಳಿಂದಾಗಿ ಪ್ರತಿದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು, ಗರ್ಭಿಣಿಯರು ಮತ್ತು ವಾಹನ ಚಾಲಕರು ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯ ಶಾಸಕರು ಸ್ವತಃ ಈ ಗ್ರಾಮದಲ್ಲಿ ಹಲವು ಬಾರಿ ಓಡಾಡಿದ್ದರು. ಕಣ್ಣೆದುರೇ ಇರುವಂತಹ ಈ ಗಂಭೀರ ಸಮಸ್ಯೆ ಕಡೆಗೆ ಗಮನ ಹರಿಸದೇ ಇರುವುದು ಇಡೀ ಗ್ರಾಮಸ್ಥರಲ್ಲಿ ತೀವ್ರ ಬೇಸರ ಮತ್ತು ಆಕ್ರೋಶವನ್ನು ಉಂಟು ಮಾಡಿದೆ. ಕೇವಲ 1.5 ಕಿಲೋಮೀಟರ್ ಉದ್ದದ ಈ ರಸ್ತೆಯು ಇಡೀ ಗ್ರಾಮದ ಪ್ರಮುಖ ರಸ್ತೆಯ ಕೊಂಡಿಯಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಲು ಇಲಾಖೆಯನ್ನು ಒತ್ತಾಯಿಸುತ್ತಿದ್ದೇವೆ. ಶಾಶ್ವತ ಗುಣಮಟ್ಟದ ರಸ್ತೆ ನಿರ್ಮಾಣ ಬೇಕು. ಹಾಗಾಗಿ ಈ ಬೇಡಿಕೆ ಏನಂದರೆ, ಕೇವಲ ಕಣ್ಣೊರೆಸುವ ತಂತ್ರವಾಗಲಿ, ತಾತ್ಕಾಲಿಕವಾಗಿ ಮಣ್ಣು ಹಾಕುವ ಅಥವಾ ಜಲ್ಲಿ ಹಾಕಿ ಗುಂಡು ಮುಚ್ಚುವ 2 ಬಾರಿ ಮಾಡಿದ್ದಾರೆ. ಇದು 2 ಬಾರಿ ಗಮ್ಮತ್ ಬರ್ಕೊಟ್ಟೇನೆ ಗುಂಡಿಗಳನ್ನ ನಿಲ್ಲಿಸಿ ನಾನು ಹೇಳಿದ್ರು. ಅವ್ರು ಹೇಗೆ ಮಾಡಿದ್ದಾರೆ ಅಂತಂದರೆ, ಟೆಂಡರ್ ಅದು ಏನು ಪ್ಯಾಕೇಜ್ ವರ್ಕಲ್ಲಿ ಕೊಡ್ತೀರಾ, ಅವನು ಸೈಡು ಅದೆಲ್ಲ ಮಾಡಬೇಕು ಅಂತ ಇರುತ್ತೆ. ಗುಂಡಿಗಳಿಗೆ ಏನು ಮಾಡಿದ್ರೆ ತಪ್ಪದೆ ಅಥವಾ ಗುಂಡಿಗಳು ಆ ಮಣ್ಣು ಹೆಚ್ಚಿಬಿಟ್ಟು ಅಲ್ಲೇ ಹಾಕೋದು. ಆನಂತರ ಸಣ್ಣ ಸಣ್ಣ ಗುಂಡಿಗಳು ಇರುತ್ತಲ್ಲ, ಆವಾಗ ತಾರು ಹಾಕೊಂಡ್ಬರೋದು. ಅದು ಕಳಪೆ, ಅದು ಗುಣಮಟ್ಟ. ಅಲ್ಲಿಯೇ ಸ್ಥಳೀಯವಾಗಿ ಇರ್ತಕ್ಕಂಥ ನಿಮ್ಮ ಸಿಬ್ಬಂದಿಗೂ ನಾನು ಹೇಳಿದ್ದೀನಿ, ಬರ್ರಿ ಸಾಕು ಮಾತಾಡ ಸರ್, ಜೋರ ಮಾತಾಡ.
ಎಲ್ಲರಿಗೂ ಈಗ ತಾವೇನು ಕೇಳ್ತಾ ಇದ್ದೀರೋ ಆಲ್ರೆಡಿ 94,000 ಆಲ್ರೆಡಿ ಟೆಂಡರ್ ಆಗಿದೆ. ಈಗ ಕೆಲಸ ಸ್ಟಾರ್ಟ್ ಆಗಿದೆ, ಸರ್ ತೋರಿಸಿ ಹಿಂಗೆ ತೋರಿಸಿ ಸರ್ ಕಾಪಿ ತೋರಿಸಿ ಕಾಪಿ ಸ್ಯಾಂಕ್ಷನ್ ಆಗಿದೆ, ಕಾಪಿ ತೋರಿಸಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಕೆಲಸ ಸ್ಟಾರ್ಟ್ ಆಗಬೇಕಾಗಿದೆ. ನಿಮಗೆ 94ಕ್ಕೆ ಅಗ್ರಿಮೆಂಟ್ ಆಗಿದೆ, ಈ ಜೊತೆಗೆ ಅಗ್ರಿಮೆಂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಮ್ಮ ಇಂಜಿನಿಯರ್ ಅವರು ನಮಗೆ ಮಾಹಿತಿ 9-4 ಇದು ನಗರಂಕೆರೆ ರಸ್ತೆ, ನಗರಂಕೆರೆಯಿಂದ ದೇವರಮರಿಕುಂಟೆವರೆಗೂ ನಮ್ಮದು ರೋಡ್ ನಾಮಕಚೇರಿ ಇರೋದು 16 ಕಿಲೋಮೀಟರ್ ಟೋಟಲ್ ರಸ್ತೆ ಉದ್ದ ಇರೋದು. ಈಗ ನಾವು ಮಾಡ್ತಾ ಇರೋದು ಈಗ 5 ಕೋಟಿಗೆ ಸ್ಯಾಂಕ್ಷನ್ ಆಗಿದೆ ರಸ್ತೆ. 4 ಕಿಲೋಮೀಟ್ರ್ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ಇಷ್ಟೇ ಮಾಡ್ತೀವಿ. ಈಗ ಏನು ಅದು ಇದಿರೋದನ್ನ ನಾವು ಅದ್ರ ಮೇಲೆ ಬ್ಯಾಚ್ ಅದಿಲ್ಲ. ಈಗ 4 ಕಿಲೋಮೀಟ್ರಲ್ಲಿ ಯಾವುದೋ ಮೇನ್ ರೋಡಿಂದ ನಗರಂಕೆರೆವರೆಗೂ ಪೂರ್ತಿ ಕಿತ್ತು ಅದನ್ನು ಅಗಲಾನು ಮಾಡ್ತಿದ್ದೀವಿ. ಈಗಿರೋದು 375 ಇರೋದು, ನಾವು 7 ಮೀಟ್ರು 200 ಮೀಟ್ರು 260 ಮೀಟ್ರ್ ಇಲ್ಲಿ ರೈಲ್ವೆ ಲೈನ್ ಇದೆಯಲ್ಲ ಅಲ್ಲಿವರೆಗೂ 7 ಮೀಟ್ರ್ ಮಾಡ್ತಿದ್ವಿ. ರೈಲ್ವೆ ಲೈನ್ ಆದಮೇಲೆ ಇದ್ರವರೆಗೂ 5.5 ಮೀಟ್ರ್ ಆಗಲಿಕ್ಕೆ ನಾವು ರಸ್ತೆಯನ್ನು ಅಗಲಿ ಮಾಡಲಿಕ್ಕೆ ನಾವು ಇದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಇದು ಇದು ಟೆಂಡರ್ ಆಗಿ ಈಗ 9/4/26ಕ್ಕೆ ಅಗ್ರಿಮೆಂಟು ಆಗಿದೆ. ಇದು ಗುತ್ತಿಗೆದಾರರು ಬಲ್ಲಂ ರೆಡ್ಡಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ, ಇವರು 1 ವಾರ ಟೈಮ್ ಕೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ಈ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಲಾಸ್ಟ್ ಟೈಮ್ ನೀವು 5 ತಿಂಗಳ ಕೆಳಗಡೆ ಇದೇ ಮಾತಾಡಿದ್ರಿ. ನಾವು ಮತ್ತು ಮುರಳಿ ಸರ್ ಬಂದು ನಮ್ಮ ಕಚೇರಿಗೆ ಭೇಟಿಯಾಗಿ